ಡಿಕೆಶಿ ಸರ್ಕಾರದಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್. ಮಹಿಳಾ ಆರೋಗ್ಯ ಕ್ರಾಂತಿಗೆ ಬಂಡೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಈಗಾಗಲೇ ಗ್ಯಾರಂಟಿಗಳ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಟ್ಟಿರುವಂತ ಡಿಕೆ ಸರ್ಕಾರ ಒಂದು ಕಡೆ ಗೃಹಲಕ್ಷ್ಮಿ ವಿಚಾರ, ಇನ್ನೊಂದು ಶಕ್ತಿ ಯೋಜನೆ, ಅದರ ಜೊತೆಗೆ ಮತ್ತೊಂದು ಮಹಿಳೆಯರಿಗೆ ಯೋಜನೆ. ಮಹಿಳಾ ಆರೋಗ್ಯ ಕ್ರಾಂತಿಗೆ ಬಂಡೆ ಸರ್ಕಾರ ಸಜ್ಜಾಗಿದೆ. ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಡಿಕೆ ಸರ್ಕಾರ. ಮಹಿಳೆಯರ ಆರೋಗ್ಯಕ್ಕೆ ಕರ್ನಾಟಕದ ಮೆಗಾ ಗಿಫ್ಟ್. ಏನ್ ಗಿಫ್ಟ್ ಕೊಟ್ಟಿದೆ ಮಹಿಳೆಯರಿಗೆ? ರಾಜ್ಯದ ಮಹಿಳೆಯರ ಆರೋಗ್ಯದತ್ತ ಸರ್ಕಾರದ ಚಿತ್ತ ಇದೀಗ. ದೇಶದ ಮೊದಲ ವುಮೆನ್ ಹೆಲ್ತ್ ಪಾಲಿಸಿ ಘೋಷಣೆಯನ್ನ ಮಾಡಿದೆ ಸರ್ಕಾರ. ಋತುತಾರೆ ಯೋಜನೆ ಘೋಷಿಸಿದ ಕಾಂಗ್ರೆಸ್ ಸರ್ಕಾರ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಯೋಜನೆ ಜಾರಿಯಾಗಿದೆ. ಹಿಮಾಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಕೊಡ್ತಾ ಇದ್ದೀವಿ. ಡಿಕೆ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಮಹಿಳೆಯರಿಗೆ. ಆರೋಗ್ಯವೇ ಭಾಗ್ಯ ಅನ್ನುವಂತ ನಿಟ್ಟಿನಲ್ಲಿ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್. ಮಹಿಳಾ ಆರೋಗ್ಯ ಕ್ರಾಂತಿಗೆ ಬಂಡೆ ಸರ್ಕಾರ ಸಜ್ಜಾಗಿದೆ. ಹೊಸ ಯೋಜನೆಗೆ ಸಜ್ಜಾಗಿರುವಂತದ್ದು. ಮಹಿಳೆಯರ ಆರೋಗ್ಯಕ್ಕೆ ಕರ್ನಾಟಕದ ಮೆಗಾ ಗಿಫ್ಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಎಲ್ಲಾ ಯೋಜನೆಗಳನ್ನ ರೂಪಿಸಿಕೊಳ್ತಾ ಇದೆ ಸರ್ಕಾರ. ರಾಜ್ಯದ ಮಹಿಳೆಯರ ಆರೋಗ್ಯದತ್ತ ಸರ್ಕಾರದ ಚಿತ್ತ ಇದೀಗ. ವುಮೆನ್ ಹೆಲ್ತ್ ಪಾಲಿಸಿ, ದೇಶದ ಮೊದಲ ವುಮೆನ್ ಹೆಲ್ತ್ ಪಾಲಿಸಿ ಘೋಷಣೆ ಮಾಡಿದೆ. ಋತುತಾರೆ ಯೋಜನೆ ಘೋಷಿಸಿದ ಕಾಂಗ್ರೆಸ್ ಸರ್ಕಾರ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಯೋಜನೆ. ಖುಷಿ ಪಡುವಂತಹ ಸುದ್ದಿ. ಮಹಿಳೆಯರಿಗೋಸ್ಕರ ಮತ್ತೊಂದು ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಆರೋಗ್ಯದ ದೃಷ್ಟಿಯಿಂದಾಗಿ ಈಗಾಗಲೇ ಹೆಲ್ತ್ ಪಾಲಿಸಿ ಇದೆ, ಬಟ್ ಮಹಿಳೆಯರಿಗೆ ಅಂತ ಪ್ರತ್ಯೇಕವಾಗಿ ಹೆಲ್ತ್ ಪಾಲಿಸಿಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ನೋಡಿ, ಮಹಿಳೆಯರಿಗೋಸ್ಕರ ಈಗಾಗಲೇ ಶಕ್ತಿ ಯೋಜನೆ ಅಂತ ಮಾಡಿದೆ. ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಇದೆ. ಅದ್ರ ಜೊತೆಗೆ ಸರ್ಕಾರದ ಮತ್ತೊಂದು ಯೋಜನೆ. ಎಲ್ಲವೂ ಕೂಡ ಸರಿ, ಬಟ್ ಈ ಕ್ಯಾಬಿನೆಟ್ ಅಂತ ಬಂದಾಗ, ರಾಜಕೀಯದಲ್ಲಿ ಅಧಿಕಾರ ಅಂತ ಬಂದಾಗ, ಕುರ್ಚಿ ಅಂತ ಬಂದಾಗ ಯಾಕೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡೋದಿಲ್ಲ? ಯಾವುದೇ ಸರ್ಕಾರ ಆಗಿರ್ಲಿ ಯಾಕೆ ಹಿಂದೇಟ್ ಹಾಕುತ್ತೆ ಅಂತ. ಮಹಿಳಾ ಆರೋಗ್ಯದಲ್ಲಿ ರಾಜ್ಯ ಸರ್ಕಾರದ ಹೊಸ ಮೈಲುಗಲ್ಲು. ಋತುತಾರೆ ಯೋಜನೆಯಿಂದ ಮಹಿಳೆಯರ ಬಗ್ಗೆ ವಿಶೇಷ ಕಾಳಜಿ. ಈ ಯೋಜನೆಗೆ ನಟಿ ರಮ್ಯಾ ಬ್ರಾಂಡ್ ಅಂಬಾಸಿಡರ್. ಚೈಲ್ಡ್ ಹಾಗೂ ವುಮೆನ್ ಹೆಲ್ತ್ ಬ್ರಾಂಡ್ ಅಂಬಾಸಿಡರ್ ಆಗಿ ನಟಿ ರಮ್ಯಾ. ರಾಜ್ಯದ ಮಹಿಳೆಯರ ಆರೋಗ್ಯವೇ ಮೊದಲ ಆದ್ಯತೆ. ಆರೋಗ್ಯ ಸಚಿವ ಯುಟಿ ಖಾದರ್ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಊಟ, ನಿದ್ದೆ, ಮಾನಸಿಕ ಒತ್ತಡದ ಬಗ್ಗೆ ವಿಶೇಷ ಮಾರ್ಗದರ್ಶನ. ಈ ಸಂಬಂಧ ದೊಡ್ಡ ಮಟ್ಟದ ಜಾಗೃತಿ ಮೂಡಿಸುವ ಯೋಜನೆ ಇದು. ಋತುಚಕ್ರ, ಋತುಬಂಧ ಸಮಯದಲ್ಲಿ ಜನಜಾಗೃತಿ ಕಾರ್ಯಕ್ರಮ. ಈ ಮೂಲಕ ಮಹಿಳೆಯರ ಆರೋಗ್ಯದಲ್ಲಿ ಐತಿಹಾಸಿಕ ಹೆಜ್ಜೆಯನ್ನ ಇಡ್ತಾ ಇದೆ ಸರ್ಕಾರ. ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರದ ಹೊಸ ಮೈಲಿಗಲ್ಲು ಋತುತಾರೆ ಯೋಜನೆ. ಮಹಿಳೆಯರ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತ ಯೋಜನೆ. ಇದಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ನಟಿ ರಮ್ಯಾ ಆಯ್ಕೆ. ನಟಿ ರಮ್ಯಾ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸೂಪರ್. ಮಹಿಳೆಯರಿಗೋಸ್ಕರ ಚೈಲ್ಡ್ ಹಾಗೂ ವುಮೆನ್ ಹೆಲ್ತ್ ಬ್ರಾಂಡ್ ಅಂಬಾಸಿಡರ್ ಆಗಿ ರಮ್ಯಾ ಇರುವಂಥದ್ದು. ರಾಜ್ಯದ ಮಹಿಳೆಯರ ಆರೋಗ್ಯವೇ ಮೊದಲ ಆದ್ಯತೆ. ಸರ್ಕಾರ ನೋಡಿ, ಏನು ಈ ಸ್ಯಾಂಡಲ್ ಸೋಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬೇರೆ ನಟಿಯನ್ನ ಆಯ್ಕೆ, ತಮ್ಮನ್ನ ನಟಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಜಟಾಪಟಿ ಆಯ್ತು. ಬಟ್ ಈ ಬಾರಿ ಕನ್ನಡದ ನಟಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಗುಡ್, ಒಳ್ಳೇದು. ಬಟ್ ಅದರ ಜೊತೆಗೆ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಒತ್ತಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕಾಳಜಿಯನ್ನು ವಹಿಸಿರುವಂತಹ ಸರ್ಕಾರದ ಈ ಯೋಜನೆ ನಿಜಕ್ಕೂ ಕೂಡ ಹೆಲ್ಪ್ಫುಲ್ ಅಂತ ಹೇಳಬಹುದು. ಕರ್ನಾಟಕ ಸರ್ಕಾರ ಅತಿ ಶೀಘ್ರದಲ್ಲಿ ಮಹಿಳೆಯರಿಗೆ ವಿಶೇಷವಾದ ಆರೋಗ್ಯ ಯೋಜನೆ ತರಲಿಕ್ಕೆ ನಾವು ಇವತ್ತು ಇಚ್ಛಿಸಿದ್ದೇವೆ. ಈಗ ನಮ್ಮ ಹತ್ರ ಹೆಲ್ತ್ ಪಾಲಿಸಿ ಅಂತ ಇದೆ. ಆದರೆ ನಮ್ಮಲ್ಲಿ ಇಡೀ ನಮ್ಮ ರಾಜ್ಯ ಅಂತಲ್ಲ, ದೇಶದಲ್ಲಿಯೂ ಕೂಡ ವುಮನ್ ಹೆಲ್ತ್ ಪಾಲಿಸಿ ಅಂತೇಳಿ ಸಪ್ರೇಟಾಗಿ ಇಲ್ಲ. ಅದಕ್ಕಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳು ಕೂಡ
ಅದು ಬಹುಶಃ ಈ ಹೆಲ್ತ್ ಪಾಲಿಸಿ ಬಂದ ಕಾರಣ ಮಹಿಳೆಯರಿಗೆ ಸಿಕ್ಕುವಂಥ ಆದ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಇವತ್ತು ಬರ್ತದೆ. ಇದನ್ನೆಲ್ಲ ನಾವು ಮೈಗೂಡಿಸಿಕೊಂಡು ಚರ್ಚೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಬಹುಶಃ ದೇಶದಲ್ಲಿ ಪ್ರಪ್ರಥಮವಾಗಿ ವುಮನ್ ಹೆಲ್ತ್ ಪಾಲಿಸಿ ಎಂಬ ಒಂದು ಪಾಲಿಸಿಯನ್ನು ತರಲಿಕ್ಕೆ ನಾವು ಇಚ್ಛಿಸಿದ್ದೇವೆ. ಕರ್ನಾಟಕ ಸರ್ಕಾರ ಅತಿ ಶೀಘ್ರದಲ್ಲಿ ಮಹಿಳೆಯರಿಗೆ ವಿಶೇಷವಾದ ಆರೋಗ್ಯ ಯೋಜನೆ ತರಲಿಕ್ಕೆ ನಾವು ಇವತ್ತು ಇಚ್ಛಿಸಿದ್ದೇವೆ. ಈಗ ನಮ್ಮ ಹತ್ರ ಹೆಲ್ತ್ ಪಾಲಿಸಿ ಅಂತ ಇದೆ. ಅದು ನಮ್ಮಲ್ಲಿ ಇಡೀ ನಮ್ಮ ರಾಜ್ಯ ಅಂತಲ್ಲ, ದೇಶದಲ್ಲಿಯೂ ಕೂಡ ವುಮನ್ ಹೆಲ್ತ್ ಪಾಲಿಸಿ ಅಂತೇಳಿ ಸಪ್ರೇಟಾಗಿ ಇಲ್ಲ. ಅದಕ್ಕಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳು ಕೂಡ ಅದು ಬಹುಶಃ ಈ ಹೆಲ್ತ್ ಪಾಲಿಸಿ ಬಂದ ಕಾರಣ ಮಹಿಳೆಯರಿಗೆ ಸಿಕ್ಕುವಂಥ ಆದ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಇವತ್ತು ಬರ್ತದೆ. ಇದನ್ನೆಲ್ಲ ನಾವು ಮೈಗೂಡಿಸಿಕೊಂಡು ಚರ್ಚೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಬಹುಶಃ ದೇಶದಲ್ಲಿ ಪ್ರಪ್ರಥಮವಾಗಿ ವುಮನ್ ಹೆಲ್ತ್ ಪಾಲಿಸಿ ಎಂಬ ಒಂದು ಪಾಲಿಸಿಯನ್ನು ತರಲಿಕ್ಕೆ ನಾವು